ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ಐಆರ್ ಬಗ್ಗೆ ಚುನಾವಣಾ ಆಯುಕ್ತರಿಂದ ಮಾಹಿತಿ ಸಿಕ್ಕಿದೆ. ಮೇ 30ರಿಂದ ಜೂನ್ 29ರವರೆಗೆ ಮನೆ ಮನೆಗೆ ಭೇಟಿಯನ್ನ ನೀಡ್ತಾರೆ ಮತಗಟ್ಟೆಯ ಅಧಿಕಾರಿಗಳು. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟಣೆಯಾಗುತ್ತೆ. ಈ ಎಸ್ಐಆರ್ ಬಗ್ಗೆ ಚುನಾವಣಾ ಆಯುಕ್ತರು ಒಂದಿಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಿಷ್ಟು ಇನ್ಫಾರ್ಮೇಶನ್ ಕೂಡ ನೀಡಿದ್ದಾರೆ. ಏನೆಲ್ಲ ಮಾಹಿತಿ ಅಂತ ನೋಡ್ತಾ ಹೋಗೋದಾದ್ರೆ, ಮೇ 30ರಿಂದ ಜೂನ್ 29ರವರೆಗೆ ಮನೆ ಮನೆಗೆ ಭೇಟಿಯನ್ನ ನೀಡ್ತಾರೆ ಮತಗಟ್ಟೆಯ ಅಧಿಕಾರಿಗಳು. ಆಗಸ್ಟ್ 5ನೇ ತಾರೀಕು ಕರಡು ಮತದಾರರ ಪಟ್ಟಿ ಪ್ರಕಟಣೆಯಾಗುತ್ತೆ. ಹಾಗೆ ಈ ಮತಪಟ್ಟಿ ಪರಿಷ್ಕರಣೆಗೆ ಎಸ್ಐಆರ್ಗೆ ಮತದಾರರು ಸಹಕರಿಸಬೇಕು ಅಂತ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. Qualifying date of SIR is 1/10/2026. Preparation, training and printing ಅದು 20/6/2026ರಿಂದ 29/6/2026ವರೆಗೂ ನಡೀತದೆ. ಹೌಸ್ ಟು ಹೌಸ್ ವಿಸಿಟ್ ಬೈ ದ BLO, ಮನೆ ವಿಸಿಟ್ಟು BLO ಬೂತ್ ಲೆವೆಲ್ ಆಫೀಸರಿಂದ ಅದು ಯಾವಾಗ ಆಗುತ್ತೆ ಅಂತ ಕೇಳಿದರೆ 30/6/2026ರಿಂದ 29/7/2020ವರೆಗೂ ಅದು ನಡೀತದೆ. ಆಮೇಲೆ ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ಸ್ ಏನಾದ್ರು ಇದ್ದರೆ 29/7/2026ರಂದು ಮಾಡಬೇಕಾಗ್ತದೆ. ಡ್ರಾಫ್ಟ್ ರೋಲ್ ಪಬ್ಲಿಕೇಶನ್ 5/8/2026ಕ್ಕೆ ಡ್ರಾಫ್ಟ್ ರೋಲ್ ಆಗುತ್ತದೆ. ಪೀರಿಯಡ್ ಫಾರ್ ಫೈಲಿಂಗ್ ಆಫ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ 5/8/2026ರಿಂದ 4/9/2026ವರೆಗೂ ಆಗುತ್ತದೆ. ನೋಟಿಸ್ ಡಿಸ್ಪೋಸಲ್ ಆಫ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಪೀರಿಯಡ್ 5/8/2026ರಿಂದ 3/10/2026ವರೆಗೂ ಆಗುತ್ತದೆ. ಪಬ್ಲಿಕೇಶನ್ ಆಫ್ ಫೈನಲ್ ಎಲೆಕ್ಟ್ರಲ್ ರೋಲ್ 7/10/2026ಕ್ಕೆ ಆಗುತ್ತದೆ. ಇದರಲ್ಲಿ ಕ್ವಾಲಿಫೈಯಿಂಗ್ ಡೇಟ್ ಎಂಬ ಒಂದು ವಿಚಾರ ಕುರಿತು ಹಲವಾರು ಜನ ಹಂಗಾರೆ ಏನೆಂದು ಕೇಳ್ತಿರ್ತಾರೆ. ಕ್ವಾಲಿಫೈಯಿಂಗ್ ಡೇಟ್ ಆ್ಯಸ್ ಪರ್ ಸೆಕ್ಷನ್ 14B ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಪ್ರಕಾರ 4 ಕ್ವಾಲಿಫೈಯಿಂಗ್ ಡೇಟ್ ಒಂದು ವರ್ಷದಲ್ಲಿ ಇರ್ತದೆ. 1 ಜನವರಿ, 1 ಏಪ್ರಿಲ್, 1 ಜುಲೈ, 1 ಅಕ್ಟೋಬರ್. ಇನ್ ಕರ್ನಾಟಕಸ್ ಕೇಸ್ 1 ಅಕ್ಟೋಬರ್ ಆಗಿರ್ತದೆ. ಕ್ವಾಲಿಫೈಯಿಂಗ್ ಡೇಟ್ ಅಂದರೆ ಏನಂದರೆ, ದ ಕ್ವಾಲಿಫೈಯಿಂಗ್ ಡೇಟ್ ಈಸ್ ದ ಬೆಂಚ್ ಮಾರ್ಕ್ ಯೂಸ್ ಟು ಡಿಟರ್ಮಿನ್ ಆ್ಯನ್ ಅಪ್ಲಿಕೆಂಟ್ಸ್ ಏಜ್ ಎಲಿಜಿಬಿಲಿಟಿ ಮಿನಿಮಮ್ 18 years ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್ ಸ್ಟೇಟಸ್ ಫಾರ್ ವೋಟರ್ಸ್ ರಿಜಿಸ್ಟ್ರೇಷನ್ ಇನ್ ಎಲೆಕ್ಟರಲ್ ರೋಲ್. ಒಂದು ವ್ಯಕ್ತಿ ವೋಟರ್ ಆಗಿ ತನ್ನ ಹೆಸರನ್ನ ಎನ್ರೋಲ್ ಮಾಡಿಕೊಳ್ಳಬೇಕಾದ್ರೆ 18 ವಯಸ್ಸು ಪೂರ್ತಿ ಆಗಿರಬೇಕು. ಅದು ಯಾವ ಡೇಟ್ಗೆ ಎಂದು ಕೊಡೋದೇ ಕ್ವಾಲಿಫೈಯಿಂಗ್ ಡೇಟ್. ಇನ್ ಅವರ್ ಕೇಸ್ ಇಟ್ಸ್ 1/10/2026 ಅರ್ಥ ಕೊಟ್ಟಿದ್ದಾರೆ.